ಸಿದ್ದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಒಳ ಮೀಸಲಾತಿ ಜಾರಿ. ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ವಿರೋಧವನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು. ಸಾಕಷ್ಟು ವಾದ ವಿವಾದಗಳು ಕೂಡ ಆಗಿತ್ತು. ಇದಕ್ಕೆ ಸಾಕಷ್ಟು ಜನ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಆಯೋಗದ ವರದಿಯನ್ನೇ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಒತ್ತಡವನ್ನ ಕೂಡ ಹೇರಲಾಗಿತ್ತು. ಬೇಡವೇ ಬೇಡ ಅನ್ನುವಂತ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲಗೈ ಸಮುದಾಯ ನಾಯಕರು ಈ ರೀತಿಯಾಗಿ ಒತ್ತಡವನ್ನ ಹೇರ್ತಿದ್ದಾರೆ. ಸರ್ಕಾರದ ಹಿಂದಿನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಪಟ್ಟಣ ಹಿಡಿದಿದ್ದಾರೆ. ಬಲಗೈ ಸಮುದಾಯದ ವಾದವೇನು, ಅಪೂರ್ಣ ದತ್ತಾಂಶ ಇವತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧ ಅಂತ ಹೇಳಿ ವಾದವನ್ನ ಕೂಡ ಮಾಡಿದ್ರು. ಆಯೋಗದಿಂದ ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಲಾಗಿದ್ದಂತಹ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಬಲಗೈ ಸಮುದಾಯಕ್ಕೆ ಸೇರಿದಂತಹ 16 ಜಾತಿಗಳನ್ನ ಅಲೆಮಾರಿಗಳ ಗುಂಪಿಗೆ ಸೇರಿಸಿಬಿಟ್ಟಿದ್ದಾರೆ. ಬಲಗೈ ಸಮುದಾಯಕ್ಕೆ ಸೇರಿದಂತಹ ಕೆಲ ಜಾತಿಗಳನ್ನ ಎಡಗೈ ಗುಂಪಿಗೆ ಸೇರಿಸಲಾಗಿದೆ. ಮೂಲ ಜಾತಿಗಳನ್ನ ಕಂಡು ಹಿಡಿಯದೆ ಇರುವುದೇ ಇಲ್ಲಿ ಅವೈಜ್ಞಾನಿಕ. ಸುಮಾರು 4,74,954 ಜನಸಂಖ್ಯೆಯ ಮೂಲ ಜಾತಿಗಳೇ ಇನ್ನೂ ಕಂಡು ಬಂದಿಲ್ಲ. ಆದ್ರೆ ಇವರಿಗೆ 1% ಮೀಸಲಾತಿಯನ್ನ ನಿಗದಿಪಡಿಸಲು ಆಯೋಜನೆ ಮಾಡಲಾಗಿದೆ. ಆಯೋಗವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಈ ರೀತಿಯಾಗಿ ಪ್ರತ್ಯೇಕವಾಗಿ ಮೀಸಲಾತಿಯನ್ನ ನಿಗದಿಪಡಿಸಲು ಯಾವುದೇ ಅಧಿಕಾರವನ್ನ ಹೊಂದಿದ್ದಿಲ್ಲ. ಬಲಗೈ ಸಮುದಾಯವನ್ನ ಮೀಸಲಾತಿಯಿಂದ ಶಾಶ್ವತವಾಗಿ ವಂಚಿತ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಆಡಳಿತ ಇಲಾಖೆಯ ಟಿಪ್ಪಣಿಯನ್ನೇ ಬದಲಾಯಿಸುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಆಯೋಗದ ವರದಿಯನ್ನೇ ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಈಗ ಒತ್ತಡವನ್ನು ಹೇರಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲಗೈ ಸಮುದಾಯ ನಾಯಕರಿಂದ. ನೋಡಿ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯಲಿರುವಂತಹ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಒಂದು ಸಭೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ನೋಡಿ, ಸಿದ್ದು ಸರ್ಕಾರಕ್ಕೆ ನಿಜಕ್ಕೂ ಇದು ನುಂಗಲಾರದಂತಹ ತುತ್ತಾಗ್ಬಿಟ್ಟಿದೆ ಒಳ ಮೀಸಲಾತಿ ಜಾರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಗಂಟೆಗೆ ಈ ಒಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ, ಏನೆಲ್ಲ ಈಗಾಗಲೇ ಕೆಲವೊಂದಿಷ್ಟು ವಾದಗಳನ್ನ ಕೂಡ ಹೂಡ್ತಿದ್ದಾರೆ, ಅವರ ವಾದ ಏನು ಅಂತ ಹೇಳಿ. ದೀಪ, ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಒಂದು ದೊಡ್ಡ ಮಟ್ಟದ ಕಿಡಿ ಎದ್ದಿರುವಂತದ್ದು ಸಹಜವಾಗಿ. ಯಾಕಂದ್ರೆ ಈ ಹಿಂದೆ ಏನೋ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ, ನಾವು ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಒಳ ಮೀಸಲಾತಿಯ ಗೊಂದಲನ ನಾವು ನಿವಾರಣೆ ಮಾಡೇ ಮಾಡ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಹೇಳಿದ್ರು. ಹಾಗಾಗಿ ಸರ್ಕಾರಕ್ಕೆ ಈಗ 3 ವರ್ಷ ತುಂಬಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಲ ಮತ್ತು ಎಡ ಸಮುದಾಯದ ನಾಯಕರು ಎಲ್ಲೋ ಒಂದ್ ಕಡೆ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ನಮ್ಮ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಮೀಸಲಾತಿ ಕಡಿಮೆ ಆಗ್ತಿದೆ ಅಂತೇಳಿ ಒಂದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಕ್ಯಾಬಿನೆಟ್ ಅಲ್ಲಿ ಒಂದು ನಾಗಮೋಹನ್ ದಾಸ್ ಕಮಿಟಿ ಒಂದು ರಚನೆ ಮಾಡಿದ್ರು. ಈಗಾಗಲೇ ಕಮಿಟಿ ಕೂಡ ವರದಿಯನ್ನು ಕೂಡ ಕೊಟ್ಟಿದೆ. ಆದ್ರೆ ಈ ಒಂದು ಕಮಿಟಿ ವರದಿಯ ಅನುಷ್ಠಾನಕ್ಕೆ ಎಲ್ಲೋ ಒಂದ್ ಕಡೆ ಬಲಗೈ ಸಮುದಾಯದ ನಾಯಕರು ನೇರವಾಗಿ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಕಾರಣ ಇಷ್ಟೇ, ಎಲ್ಲೋ ಒಂದ್ ಕಡೆ ಸರ್ವೆ ಏನ್ ಮಾಡಿದ್ರು ನಾಗಮೋಹನ್ ದಾಸ್ ಕಮಿಟಿಯವರು, ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವೈಜ್ಞಾನಿಕವಾಗಿದೆ. ಬಲಗೈ ಸಮುದಾಯದವ್ರನ್ನ ನೇರವಾಗಿ ಸಂಪರ್ಕ ಮಾಡಿಲ್ಲ. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ನೇರವಾಗಿ ಆ ಒಂದು ರಿಪೋರ್ಟ್ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಬಲಗೈ ಸಮುದಾಯದ ನಾಯಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ನಾಗಮೋಹನ್ ದಾಸ್ ಅವರ ಕಮಿಟಿಯ ಒಂದು ವರದಿ ಏನಿದೆ ಅದನ್ನ ಅನುಷ್ಠಾನ ಮಾಡ್ಬಿಡಿ. ಈ ಹಿಂದೆ ಆದಂತ ಕ್ಯಾಬಿನೆಟ್ ಅಲ್ಲಿ ಆದಂತ ಕೆಲವೊಂದಿಷ್ಟು ತೀರ್ಮಾನ ಏನಿದೆ ಅದನ್ನ ನಾವು ಒಪ್ಕೊಳ್ತೀವಿ, ಹಾಗಾಗಿ ಅದನ್ನ ಜಾರಿ ಮಾಡಿ ಅಂತೇಳಿ ಒಂದು ಒತ್ತಡವನ್ನ ಹಾಕಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಈ ಒಂದು ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರ ಮಟ್ಟದಲ್ಲಿ ಇದ್ದಿರುವಂತ ಒಂದು ಗೊಂದಲ ಏನಿದೆ ಅದರಲ್ಲೂ ಕೂಡ ದಲಿತ ಬಲ ಮತ್ತು ಎಡ ಸಮುದಾಯದ ಸಚಿವರ ನಡುವೆ, ಶಾಸಕರ ನಡುವೆ ಎಲ್ಲೊಂದು ರೀತಿಯ ಒಂದು ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಹಾಗಾಗಿ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಲೇಬೇಕು ಅಂತೇಳಿ ಈಗ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಆದಂತ ಒಂದು ವಿಶೇಷ ಸಂಪುಟ ಸಭೆ ನಡೀತಿದೆ. ಇವತ್ತು ವಿಧಾನಸೌಧದ ಏನು 3ನೇ ಮಡಿಯಲ್ಲಿ 3 ಗಂಟೆಗೆ ಸಭೆಯನ್ನ ಕರೆದಿರುವಂತದ್ದು.
ಇರುವಂತದ್ದು. ಈ ಒಂದು ಸಭೆಯಲ್ಲಿ ಈ ಎರಡು ಅಂದ್ರೆ ಪರ ಮತ್ತು ವಿರುದ್ಧ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನ ಆಗುತ್ತೆ. ಅಂತಿಮವಾಗಿ ಕ್ಯಾಬಿನೆಟ್ ಅಲ್ಲಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆದ ಬಳಿಕ ಒಳ ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಶೇಕಡವಾರು ಈ ಒಂದು ಸಮುದಾಯಕ್ಕೆ ಎಷ್ಟು ಬೇಕು ಮತ್ತು ಬಲಗೈ ಸಮುದಾಯಕ್ಕೆ ಎಷ್ಟು ಬೇಕು ಈ ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಅಂತಿಮವಾದಂತ ತೀರ್ಮಾನ ಮಾಡಿ ಇವತ್ತು ಬಹುತೇಕವಾಗಿ ಒಂದು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಾದೋಡ್ಬೇಕಾಗುತ್ತೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಮಟ್ಟದಲ್ಲಿ ಇದ್ದಿರುವಂತಹ ಒಂದು ಗೊಂದಲ ಏನಿದೆ ಇದಕ್ಕೆ ಇವತ್ತೇನಾದ್ರು ಇತಿಶ್ರೀ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದೀಪಾ, ಎಸ್ ಗೋವಿಂದ್, ಈಗಾಗಲೇ ನೋಡಿ ನಾವು ಗಮನಿಸಿದಾಗೆ ನಾಗಮೋಹನ್ ದಾಸ್ ಅವರ ಏನ್ ಆಯೋಗ ವರದಿ ಜಾರಿಗೆ ಮಾಡಿದ್ರು ಅದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಆದ್ರೆ ಈಗ ಎಲ್ಲ ಒಂದು ಕಡೆ ಈ ಬಲಗೈ ಸಮುದಾಯದ ನಾಯಕರು ಒತ್ತಡವನ್ನ ಹೇರ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ. ಇವತ್ತೇನಾದ್ರೂ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಒಪ್ಕೊಳ್ಬಹುದಾ ಹೆಂಗೆ ಅಂತ? ಸಹಜವಾಗಿ ದೀಪಾ, ಈಗಾಗಲೇ ಬಲಗೈ ಸಮುದಾಯದ ನಾಯಕರು ಈ ಒಂದು ವಿಚಾರ ಸಂಬಂಧಪಟ್ಟ ಕೂಡ ನಾಗಮೋಹನ್ ದಾಸ್ ಕಮಿಟಿಯ ಆಯೋಗದ ಏನ್ ಕೊಟ್ಟಿದ್ದಾರೆ ಆ ವರದಿ, ಆ ಒಂದು ವರದಿ ವೈಜ್ಞಾನಿಕವಾಗಿಲ್ಲ. ಹಾಗಾಗಿ ಮತ್ತೊಮ್ಮೆ ನೀವು ಬೇಕಾದ್ರೆ ಮತ್ತೊಂದ್ಸರಿ ನೀವು ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ಕೊಟ್ಟ ಬಳಿಕ ಒಂದು ವೈಜ್ಞಾನಿಕವಾಗಿ ಒಂದು ರಿಪೋರ್ಟ್ ತರಿಸಿದ ಬಳಿಕ ಅದಾದ ಬಳಿಕ ಜಾರಿ ಮಾಡಿ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಎಡಗೈ ಸಮುದಾಯದ ನಾಯಕರು ನೇರವಾಗಿ ಹೇಳ್ತಾ ಇದ್ರೆ ಈ ಒಂದು ಕಮಿಟಿ ಕೊಟ್ಟಂತ ವರದಿ ಏನಿದೆ ಇದು ಸೂಕ್ತವಾಗಿದೆ, ಹಾಗಾಗಿ ಈ ಒಂದು ಕಮಿಟಿ ಪ್ರಕಾರ ಅನುಷ್ಠಾನ ಮಾಡಿ ಅಂತ ಹೇಳಿ. ಇವತ್ತು ಬೆಳಿಗ್ಗೆ ಸಚಿವರಾದಂತಹ ಎಚ್ ಸಿ ಮಾದೇವಪುರ ನಿವಾಸದಲ್ಲಿ ಒಂದು ಸಚಿವರ ಸಭೆ ಕೂಡ ನಡೀತು. ಯಾಕಂದ್ರೆ ಸಚಿವ ಸಂಪುಟ ಸಭೆಗೆ ಮುನ್ನ ಇಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಗಬೇಕು ಸಂಬಂಧಪಟ್ಟ ಚರ್ಚೆ ಆಯಿತು. ಈ ಒಂದು ಸಭೆಯಲ್ಲಿ ಬಲ ಮತ್ತು ಎಡ ಎರಡು ಸಮುದಾಯದ ನಾಯಕರು ಕೂಡ ಭಾಗಿಯಾಗಿದ್ರು. ಒಂದು ರೀತಿಯ ಒಂದು ಮಾತುಕತೆಗೆ ಬಂದಿದ್ದಾರೆ. ಅಂದ್ರೆ ನಮ್ಮ ಸಮುದಾಯ ಮತ್ತು ನಿಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಕಿತ್ತಾಟ ಆಗೋದು ಬೇಡ. ಯಾಕಂದ್ರೆ ಈ ರೀತಿ ಕಿತ್ತಾಟ ಆಗೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ನಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರ ತೆಗೆದುಕೊಳ್ಳುವಂತ ಕ್ರಮ ಏನಿದೆ, ಇಬ್ಬರಿಗೂ ಶೇಕಡವಾರು ಪ್ರಮಾಣದಲ್ಲಿ ಏನು ಒಂದು ರಚನೆ ಮಾಡ್ತಾರೆ ಆ ಒಂದು ಪ್ರಮಾಣದಲ್ಲಿ ನಾವು ಮೀಸಲಾತಿಯನ್ನು ತೆಗೆದುಕೊಳ್ಳೋಣ. ಆ ಮೂಲಕ ಎಲ್ಲೋ ಒಂದ್ ಕಡೆ ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಣ ಅಂತೇಳಿ ಇವತ್ತು ಬೆಳಗ್ಗೆ ಎಚ್ ಸಿ ಮಾದೇವಪುರ ನಿವಾಸದಲ್ಲಿ ಕೂಡ ಸಭೆ ಆಯಿತು. ಹಾಗಾಗಿ ಅಂತಿಮವಾದಂತ ತೀರ್ಮಾನ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಆಗ್ಬೇಕಾಗುತ್ತೆ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಪರ ವಿರುದ್ಧ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೂಡ ಕೊಟ್ಟಿದ್ರು, ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ಮುನ್ನ ನೀವು ಕೂಡ ಸೇರಿಕೊಂಡು ಒಂದು ಅಂತಿಮವಾದಂತ ತೀರ್ಮಾನಕ್ಕೆ ಬನ್ನಿ. ಇದಾದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾದಂತ ತೀರ್ಮಾನ ತೆಗೆದುಕೊಳ್ಳೋಣ ಅಂತೇಳಿ. ಹಾಗಾಗಿ ಈಗ ಸಭೆ ಒಂದು ಗಂಟೆ ಕಾಲ ಮುಂದೂಡಿಕೆ ಆಗಿರುವಂತದ್ದು. 3 ಗಂಟೆಗೆ ಸಭೆ ಈಗ ಪೋಸ್ಟ್ಪೋನ್ ಆಗಿದೆ. 3 ಗಂಟೆಯಲ್ಲಿ ಸಭೆಯಲ್ಲಿ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಂತಿಮವಾದಂತ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಪ್ರಕಟ ಮಾಡ್ತಾರೆ, ಒಳ ಮೀಸಲಾತಿ ವಿಚಾರದಲ್ಲಿ ಎದ್ದಿರುವಂತಹ ಗೊಂದಲ ಅನ್ನೋದನ್ನ ಸದ್ಯಕ್ಕೆ ನೋಡ್ಬೇಕಾಗುತ್ತೆ. ದೀಪಾ, ಎಸ್ ಗೋವಿಂದ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.